ನಾನು ಇವತ್ತು ವೆಜ್ ಮೊಮೋಸ್ ಮಾಡ್ಬೇಕಂತ ಮಾಡತ್ತೀನಿ ನೋಡ್ರಿ ನಾನು ಮೈದಾ ಹಿಟ್ಟು ಬಳಸಾಕತ್ತಿಲ್ಲ. ಗೋಧಿ ಹಿಟ್ಟಲ್ಲೇ ಮೊಮೋಸ್ ಮಾಡಿದ್ರಕ್ಕಂತ ಮಾಡತ್ತೀನಿ ನೋಡ್ರಿ. ನಾನು ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಚಪಾತಿ ಹಿಟ್ಟು ನಾದ್ತೀವಲ್ರಿ ಆ ಥರ ನಾದ್ಕೊಂಡು ಇಟ್ಕೊಂಡೀನಿ. ಒಂದು 15 ನಿಮಿಷ ಬಿಟ್ಟು ಮೊಮೋಸ್ ಮಾಡ್ಬೇಕಂದು ಅದನ್ನು ಹಿಟ್ಟೊಂದು 15 ನಿಮಿಷ ನೆನೆಯಕ್ಕೆ ಇಟ್ಟೇನಿ ನೋಡ್ರಿ. ನೀವು ಬೇಕಾದ್ರೆ ಒಂದು ಅರ್ಧ ತಾಸು ನೆನೆಸ್ಬೋದು, ಅದು ನಿಮ್ಮ ಆಯ್ಕೆ. ನಾನು 15 ನಿಮಿಷ ನೆನೆಸಿಟ್ಟಿದ್ದೆ. ಇತ್ತಾಗ 15 ನಿಮಿಷ ನೆನೆದ್ರಾಗ ಎಲ್ಲ ವೆಜಿಟೇಬಲನ್ನು ಕಟ್ ಮಾಡ್ಕೊಂಡು ಮೊಮೋಸ್ಗೆ ಬೇಕಲ್ರಿ ಸ್ಟಫಿಂಗ್ ಅದಕ್ಕೆ ರೆಡಿ ಮಾಡ್ಕೊಳತ್ತೇನೆ ನೋಡ್ರಿ. ನಾನು ಬಾಳ್ಗೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕ್ಯಾಪ್ಸಿಕಮ್ನು ಅಗದಿ ಸಣ್ಣಗೆ ಹೆಚ್ಕೊಂಡೇನಿ ರೀ. ಬಾಯಿಗೆ ಸಿಗಬಾರ್ದದು ಅಂತಂದು ಖಾರ ಅಂತಂದು ಅಗದಿ ಸಣ್ಣಗೆ ಹೆಚ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ನೋಡ್ರಿ. ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಕ್ಯಾರೆಟ್ನ ಸಣ್ಣಗೆ ಹೆಚ್ಕೊಂಡೇನೆ, ಅದನ್ನು ಫ್ರೈ ಮಾಡ್ಕೊತೀನಿ. ಅದನ್ನು ಫ್ರೈ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕೋತಾನೆ. ಖಾರ ಇರಬೇಕಲ್ರಿ, ಹಾಗಾಗಿ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕ್ಕೊಂಡು ಕ್ಯಾಬೇಜ್ ಸಣ್ಣ ಕಟ್ ಮಾಡೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ರೀ. ಕ್ಯಾಬೇಜನ್ನು ಫ್ರೈ ಮಾಡ್ಕೊಂಡ ನಂತರ ನಾನು ಸ್ವಲ್ಪ ಉಪ್ಪು ಹಾಕೋತಾನೆ. ಉಪ್ಪು ಸ್ವಲ್ಪ ಗರಂ ಮಸಾಲೆನೂ ಕೂಡ ಆ್ಯಡ್ ಮಾಡ್ತೇನೆ ನೋಡ್ರಿ. ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ, ಅಂದ್ರದು ಬೈಕೊಂತೈತಿ. ಆಮೇಲೆ ಸ್ವಲ್ಪ ನಾ ಹೇಳಿದ್ನಲ್ಲ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊಂಡೇನಿ. ಇದನ್ನು ನಾನು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆರಕ್ಕೆ ಬಿಟ್ಟು ಮೊಮೋಸ್ಗೆ ಲಟ್ಟಸ್ ರೆಡಿ ಮಾಡ್ತೇನೆ ನೋಡ್ರಿ. ಈಗ ನೀರು ಕುದಿಯಾಕೆ ಇಟ್ಟೇನಿ. ಮೊಮೋಸ್ ಇದು ಸ್ಟೀಮ್ ಮಾಡಬೇಕಲ್ರಿ, ಹಾಗಾಗಿ ಇತ್ತಾಗ ಹಿಟ್ಟು ನಾದಿಟ್ಟಿದ್ನಲ್ಲ ಅದನ್ನೀಗ ಲಟ್ಟಿಸ್ಕೊತೇನೆ ನೋಡ್ರಿ. ಮೊಮೋಸಿಗೆ ಯಾವ ಟೈಪ್ ಬೇಕು ನೋಡ್ರಿ ಆ ಥರ ರೌಂಡ್ ಶೇಪ್ ನಾನು ಲಟ್ಟಿಸ್ಕೊಂಡು ಹಾಕ್ತೇನೆ ನೋಡ್ರಿ. ಈಗ ಲಟ್ಟಿಸ್ಕೊಂಡು ನಾನು ಆಗಲ್ ಮಾಡಿಟ್ಟಿದ್ನಲ್ಲ ಸ್ಟಫಿಂಗಿಂದ ಅದನ್ನೀಗ ತುಂಬಿಕೊಂಡು ಮೊಮೋಸ್ ಮಾಡ್ಕೊತೇನೆ ನೋಡ್ರಿ. ಗೋಧಿ ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಬರ್ತವೆ, ಮೈದಾ ಹಿಟ್ಟಿನ ಅವಶ್ಯಕತೆ ಇಲ್ಲ, ಗೋಧಿ ಹಿಟ್ಟಲಿನ ಅಷ್ಟು ಚೆನ್ನಾಗಿ ಬರ್ತವೆ ನೋಡ್ರಿ ಮೊಮೋಸ್. ನೋಡ್ರಿ ಎಷ್ಟು ಸ್ಟಫಿಂಗ್ ಮಾಡ್ಕೊಳಕತ್ತೇನಿ ನೋಡ್ರಿ. ನೀರನ್ನು ಕುದಿಯತ್ತವು. ಈಗ ಸ್ಟೀಮಿಂಗ್ ಇಡೋಣ. ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೋಬೇಕಾ ನೋಡ್ರಿ. ಮೊಮೋಸ್ ರೆಡಿ ಆದವು.